हेलो गाइस वेलकम बैक टू दी ಚಾನೆಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ। ಎಲ್ಲಾ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು। ಯಾರೆಲ್ಲ ವಿದ್ಯಾರ್ಥಿಗಳು 2025ನೇ ಸಾಲಿನ ಎಸ್ಎಸ್ಪಿ ಸ್ಕಾಲರ್‌ಶಿಪ್ ಗಾಗಿ ಅರ್ಜಿನ ಸಲ್ಲಿಸಿದ್ರ ಆ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು। ಸೋ ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿಬಿಟ್ಟು ಅವರ ಒಂದು ಎಸ್ಎಸ್ಪಿ ಹಣ ಬಂದು ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ನ ಮಾಡ್ತಾ ಇದ್ದಾರೆ। ಸೋ ಆ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು। ಎಸ್ಎಸ್ಪಿ ಅಮೌಂಟ್ ಬಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ। ಹೌದು, ನಿನ್ನೆ ಅಷ್ಟೇ ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಎಸ್ಎಸ್ಪಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಅಂತ ಟೆಕ್ಸ್ಟ್ ಮಾಡಿದ್ರು। ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾಟ್ ಗ್ರೂಪ್ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಎಸ್ಎಸ್ಪಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಅಂತ ಟೆಕ್ಸ್ಟ್ ಮಾಡಿದ್ರು। ಓಕೆ, ಈ ಒಂದು ವಿಡಿಯೋ ಅಲ್ಲಿ ನಾನು ನಿಮಗೆ ವಿತ್ ಪ್ರೂಫ್ ನಿಮಗೆ ಎಸ್ಎಸ್ಪಿ ಅಮೌಂಟ್ ಕ್ರೆಡಿಟ್ ಆಗಿರೋದನ್ನ ತೋರಿಸ್ತೀನಿ ಮತ್ತು ಆ ಒಂದು ವಿದ್ಯಾರ್ಥಿಯ ಅಮೌಂಟ್ ಬಂದು ಎಷ್ಟು ಕ್ರೆಡಿಟ್ ಆಗಿದೆ, ಆ ಒಂದು ವಿದ್ಯಾರ್ಥಿ ಏನೆಲ್ಲ ಚಾಟ್ ಅಲ್ಲಿ ಹೇಳಿದ್ದಾರೆ ಅಂತ ಆ ಒಂದು ಸ್ಕ್ರೀನ್ ಶಾಟ್ ಕೂಡ ಈ ಒಂದು ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ। ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ। ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ। ಓಕೆ, ನಾವು ಇವಾಗ ಅಮೌಂಟ್ ಕ್ರೆಡಿಟ್ ಆಗಿರುವಂಥ ವಿದ್ಯಾರ್ಥಿಯ ಎಸ್ಎಸ್ಪಿ ಅಕೌಂಟ್ನ ಲಾಗಿನ್ ಆಗಿದ್ವಿ। ಇಲ್ಲಿ ಆ ಒಂದು ವಿದ್ಯಾರ್ಥಿಯ ಸ್ಟೇಟಸ್ ಅಲ್ಲಿ ಮೆನ್ಷನ್ ಆಗಿರುವಂಥ ಅಮೌಂಟ್ ಬಂದು ಕ್ರೆಡಿಟ್ ಆಗಿರೋದನ್ನ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ। ಓಕೆ, ಅಕೌಂಟ್ನ ಲಾಗಿನ್ ಆದಾಗ ಸಿಂಪ್ಲಿ ಇಲ್ಲಿ ಏರ್ವಾಯ್ ಸ್ಟೂಡೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ವಿದ್ಯಾರ್ಥಿಯ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಓಕೆ, ನೀವು ಇಲ್ಲಿ ಗಮನಿಸಬಹುದು ಈ ಒಂದು ವಿದ್ಯಾರ್ಥಿಗೆ 4100 ರೂಪೀಸ್ ಒಂದು ಕ್ರೆಡಿಟ್ ಆಗಿದೆ। ಆ್ಯಂಡ್ ಮೇಲ್ಗಡೆ ನೀವು ಈ ಒಂದು ಅರ್ಜಿ ಬಂದು ಯಾವ ಇಯರಲ್ಲಿ ಸಬ್ಮಿಟ್ ಮಾಡಿರೋದು ಅಂತ ಕೂಡ ಇಲ್ಲಿ ಡೇಟ್ ಇರುತ್ತೆ, ಆ ಒಂದು ಡೇಟ್ನ ಕೂಡ ನೀವು ನೋಡ್ಬೋದು। 2024 ಹಾಗೂ 25 ಅಂತ ಇದೆ। ಸೊ ಇಲ್ಲಿ 2025ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು ಈ ಒಂದು ವಿದ್ಯಾರ್ಥಿಗೆ 4100 ರೂಪೀಸ್ ಬಂದು ಕ್ರೆಡಿಟ್ ಆಗಿರುವಂಥದ್ದು। ಓಕೆ, ಅದಾದ ನಂತರ ನಾನು ಆಗಲೇ ಹೇಳಿರುವ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಎಸ್ಎಸ್ಪಿ ಹಣ ಬಂದು ಕ್ರೆಡಿಟ್ ಆಗಿದೆ ಅಂತ ನಮ್ಮ ಟೆಲಿಗ್ರಾಮ್ ಚಾಟಲ್ಲಿ ಆ ಒಂದು ವಿದ್ಯಾರ್ಥಿ ಹೇಳಿರೋ ಸ್ಕ್ರೀನ್ಶಾಟ್ನ ನೀವು ಇಲ್ಲಿ ನೋಡ್ಬೋದು। ಓಕೆ, ನೀವು ಇಲ್ಲಿ ನೋಡ್ಬೋದು ಟುಡೇ ಮಾರ್ನಿಂಗ್ 14K ಗೆಟ್ ಕ್ರೆಡಿಟೆಡ್ ಥ್ಯಾಂಕ್ ಯು ಸರ್ ಅಂತ ಮೆಸೇಜ್ ಮಾಡಿದ್ದಾರೆ। ಸೊ ಈ ಒಂದು ವಿದ್ಯಾರ್ಥಿಗೆ ಎಸ್ಎಸ್ಪಿ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು। ಅದಾದ ನಂತರ ನಾವು ಯಾವಾಗ ಅಂತ ಕೇಳಿದಾಗ ಅವರು ಎಸ್ಟರ್ಡೇ ಈವ್ನಿಂಗ್ ಅಂತ ಮೆಸೇಜ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಕ್ರೆಡಿಟ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ಅಮೌಂಟ್ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡಿದ್ದಾರೆ। ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು DBT ಗವರ್ನಮೆಂಟ್ ಪೇಮೆಂಟ್ ಆಫ್ RS 18,418 ಅಂತ ಅಮೌಂಟ್ ಬಂದು ಇಲ್ಲಿ ಕ್ರೆಡಿಟ್ ಆಗಿರುವಂಥದ್ದು। ಆ್ಯಂಡ್ ಡೇಟು ಕೂಡ ನೀವು ಇಲ್ಲಿ ನೋಡ್ಬೋದು 13/3/2025 ಅಂತ ಇದೆ। 13/3/2025ಕ್ಕೆ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು, ಅಂದರೆ ಮಾರ್ಚ್ 13ಕ್ಕೆ ಈ ಒಂದು ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು। ಓಕೆ, ಸೊ ನಾನು ಆಗಲೇ ಹೇಳಿರುವಾಗೆ ನಿಮ್ಮ ಒಂದು ಎಸ್ಎಸ್ಪಿ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆ, ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ। ಸೊ ಎಲ್ಲ ವಿದ್ಯಾರ್ಥಿಗಳು ನೀವು ಜಸ್ಟ್ ವೇಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಎಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ। ಓಕೆ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಎಸ್ಎಸ್ಪಿ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಎಸ್ಎಸ್ಪಿ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು। ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ। ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ।